ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೂಡ ಮಳೆ ನೀರಿನಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಸುಮಾರು 2 ಅಡಿಗಳಷ್ಟು ನೀರು ನಿಂತ್ಕೊಂಡು ಬಿಟ್ಟಿದೆ. HSR ಲೇಔಟ್ ಹಾಗೂ ಸರ್ಜಾಪುರ ತೆರಳೋದಕ್ಕೆ ಅಂತ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಈ ರೀತಿ ನೀರು ನಿಂತ್ಕೊಂಡು ಬಿಡ್ತು ಅಂತ ಅಂದ್ರೆ ವಾಹನ ಸವಾರರಿಗೆ ಇದೊಂದು ರೀತಿಯಾಗಿ ಚಾಲೆಂಜಿಂಗ್ ಟಾಸ್ಕ್. ಬೆಂಗಳೂರಿನಲ್ಲಿ ವೆಹಿಕಲ್ಸ್ ಓಡಿಸೋದೇ ಒಂದು ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲೂ ಮಳೆ ಬಂತು ಅಂದರೆ ಈ ರೀತಿ ನೀರು ನಿಂತ್ಕೊಳ್ತು ಅಂದರೆ ಸವಾಲಿನ ಕೆಲಸ ಅದು. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಮಳೆ ನೀರಿನಿಂದ ಅವಾಂತರಗಳು ಸೃಷ್ಟಿಯಾಗಿರೋದು. ರಸ್ತೆನ ಇದು ಅಥವಾ ನದಿನ ಅನ್ನುವಂಥ ಡೌಟ್ ಶುರುವಾಗುತ್ತೆ. ಆ ಮಟ್ಟಕ್ಕೆ ನೀರು ನಿಂತಿದೆ ರಸ್ತೆಯಲ್ಲಿ. HSR ಲೇಔಟ್ ಹಾಗೂ ಸರ್ಜಾಪುರ ತೆರಳೋದಕ್ಕೆ ಅಂತ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಈಗಿನ್ನೂ ಶುರು ಇನ್ನು 8 ಗಂಟೆ 8:30 9 ಗಂಟೆ 9:30 10 ಗಂಟೆವರೆಗೂ ಕೂಡ ಇದೇ ರೀತಿ ವಾತಾವರಣ ಇರುತ್ತೆ. ಆಫೀಸ್ಗೆ ಹೋಗೋರ್ಗೆಲ್ರಿಗೂ ಕೂಡ ಇದೇ ರೀತಿ ಪರದಾಟ. ಇನ್ನು ಟ್ರಾಫಿಕ್ ಕಿರಿಕಿರಿ ಕೂಡ ಶುರುವಾಗುತ್ತೆ. HSR ಲೇಔಟ್ ಹಾಗೂ ಸರ್ಜಾಪುರ ತೆರಳೋದಕ್ಕೆ ವಾಹನ ಸವಾರರಿಗೆ ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿ. ನೋಡಿ ಯಾವ ರೀತಿಯಾಗಿ ನೀರು ನಿಂತಿದೆ, ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ಸಿಲ್ಕ್ ಬೋರ್ಡ್ನ ದೃಶ್ಯಗಳನ್ನ ಸದ್ಯ ನೀವು TV ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. HSR ಲೇಔಟ್ ಹಾಗೂ ಸರ್ಜಾಪುರಕ್ಕೆ ಈ ಮಾರ್ಗದ ಮೂಲಕನೇ ಹೋಗಬೇಕಾಗುತ್ತೆ. ಹಾಗಾಗಿ ಆ ಬದಿಗೆ ಹೋಗುವಂಥವ್ರೆಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಎಲ್ಲೆಲ್ಲಿ ನೀರು ನಿಂತಿದೆ, ಯಾವ್ಯಾವ ರೀತಿಯಾಗಿ ವಾತಾವರಣ ಇದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ವಾಹನ ಸವಾರರು, ಆಫೀಸಿಗೆ ಹೋಗೋರು, ಕೆಲಸಕ್ಕೆ ಹೋಗೋರು